ಪರ್ಪಲ್ ಮೆಟ್ರೋ ಮಾರ್ಗದ ನಿರ್ಮಾಣಕ್ಕೆ ಮೆಟ್ರೋ ನಿಯೋಜಿತ ಕಾಮಗಾರಿಗಳೇ ಇನ್ನೂ ಕೂಡ ಶುರುವಾಗಿಲ್ಲ. ಪರಿಸರವಾದಿಗಳ ವಿರೋಧದ ನಡುವೆಯೂ ಮೂರನೇ ಹಂತದ ಮೆಟ್ರೋ ಪರ್ಪಲ್ ಲೈನ್ ಮಾರ್ಗಕ್ಕೆ ಬರೋಬ್ಬರಿ 6,500 ಮರ ಕಟ್ ಮಾಡೋಕೆ ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸಿದೆ. ಬೆಂಗಳೂರಲ್ಲಿ ಅಭಿವೃದ್ಧಿ ಕಾಮಗಾರಿ ಹೆಸರಲ್ಲಿ ಹಸಿರು ಮಾಯವಾಗ್ತಿದೆ. ಇದೀಗ ಮೂರನೇ ಹಂತದ ಪರ್ಪಲ್ ಲೈನ್ಗಾಗಿ 6,500 ಮರಗಳನ್ನು ಕತ್ತರಿಸಲು ಬೆಂಗಳೂರು ಮೆಟ್ರೋ ರೈಲು ನಿಗಮ ಮುಂದಾಗಿದೆ. 44.65 ಕಿಲೋಮೀಟರ್ ಉದ್ದ ಮಾರ್ಗಕ್ಕೆ 15,611 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಶುರು ಆಗಬೇಕಿದೆ. ಪರಿಸರ ಹೋರಾಟಗಾರರ ವಿರೋಧದ ನಡುವೆಯೂ ಮರಗಳನ್ನು ಕಟ್ಟು ಮಾಡಲು ನಮ್ಮ ಮೆಟ್ರೋ ಮುಂದಾಗಿದೆ. ಮೂರನೇ ಹಂತವು ಜೆಪಿ ನಗರದಿಂದ ಕೆಂಪಾಪುರ ಮತ್ತು ಹೊಸಹಳ್ಳಿಯಿಂದ ಕಡಬಗೆರೆ ಕಡೆಗೆ 2 ಎತ್ತರದ ಕಾರಿಡಾರ್ಗಳನ್ನು ಒಳಗೊಂಡಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸತತವಾಗಿ ಎಲ್ಲ ಕಡೆ ಮೆಟ್ರೋದವರು ಎಲ್ಲ ಮರಗಳು ಕಡಿದಿದ್ದಾರೆ. ಎಲ್ಲೆಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ ಅಂತ ಅದಕ್ಕೆ ಸಮೀಕ್ಷೆ ವರದಿ ಕೊಟ್ಟಿಲ್ಲ. ಜೊತೆಗೆ ಅವರು ಇಲ್ಲಿ ತನಕ ಯಾವ ಸ್ಟೇಟಸ್ ಕೂಡ ಕೊಟ್ಟಿಲ್ಲ. ಎಷ್ಟು ನೆಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಮಾನ್ಯ ಅರಣ್ಯ ಸಚಿವರು ಹೇಳ್ತಾರೆ ನಾನು ಅಷ್ಟು ಸುಮಾರು 10 ಲಕ್ಷ ನೆಡ್ಲಿಕ್ಕೆ ಅಂತ ಹೇಳಿದ್ದೀನಿ ಬೆಂಗಳೂರು ಮಹಾನಗರ ವ್ಯಾಪ್ತಿನಲ್ಲಿ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಇದು ಮಾಡ್ತಾರೆ ಗೊತ್ತಿಲ್ಲ. ಈ ಯೋಜನೆಯಿಂದ ಸುಮಾರು 11,000 ಮರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. 11,137 ಮರಗಳನ್ನು ಕಡಿಬೇಕು, ಇಲ್ಲವೇ ಸ್ಥಳಾಂತರ ಮಾಡಬೇಕು ಅಂತ ಬಿಎಂಆರ್ಸಿಎಲ್ ನಿರ್ಧರಿಸಿತ್ತು. ಇದೀಗ ಸದ್ಯಕ್ಕೆ 6,500 ಮರಗಳನ್ನು ಕತ್ತರಿಸಲು ಮುಂದಾಗಿದೆ. ಸುಮ್ಮನೆ ಇದೊಂದು ನೆಪ. ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ 6,500 ಗಿಡ. ನೀವು ಎಲ್ಲಿ ನಡ್ತೀರಾ ಜಾಗ ತೋರಿಸಿ ಫಸ್ಟು. ಲಾಸ್ಟ್ ಟೈಮ್ ಒಂದು 800-900 ಮರಗಳನ್ನ ಶಿಫ್ಟ್ ಮಾಡ್ತೀನಿ ಅಂತ ನೈಸ್ ರೋಡಿಗೆ ತಗೊಂಡೋಗಿ ಒಂದು 10-20 ಮರ ಸುಮ್ಮನೆ ನೆಪಕ್ಕೆ ಮಾತ್ರ ಮಾಧ್ಯಮದವ್ರ ಮುಂದೆ ತೋರ್ಸೋಕ್ಕೋಸ್ಕರ ಮೆಟ್ರೋದವರು ಕಣ್ಣೊರೆಸೋ ತಂತ್ರ ಮಾಡಿದ್ರು. ಆದರೆ ಈ ಬಾರಿ ಕ್ಯಾಮ್ರಾ ಕಣ್ಣಿರುತ್ತೆ. ಎಲ್ಲೆಲ್ಲಿ ನೆಡ್ತೀರಿ ಅನ್ನೋದು ದಾಖಲೆ ನಾವು ತೆಗಿತೀವಿ. 6,500 ಗಿಡನ ನೀವು ನೆಡ್ತೀನಿ ಅಂತ ಹೇಳಿದ್ರ ಅದು ಎಲ್ಲಿ ಅನ್ನೋದು ನಮಗೂ ತೋರಿಸ್ಕೊಡ್ಬೇಕು. ಈ ಹಿಂದೆ ಮೆಟ್ರೋ ಕಾಮಗಾರಿ ವೇಳೆ ತೆರವು ಮಾಡಿದ ಅಥವಾ ಕಟ್ಟು ಮಾಡಿದ ಮರಗಳ ಬದಲಾಗಿ ಸಸಿಗಳನ್ನು ನೆಡುವ ಕಾರ್ಯ ಮಾಡ್ತಿತ್ತು ಬಿಎಂಆರ್ಸಿಎಲ್. ಇದೀಗ ಇಷ್ಟೊಂದು ಮರ ಕಡಿತ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಸಿಗಳನ್ನು ನೆಡುವಂತ ಕಾರ್ಯ ನಿಜವಾಗ್ಲೂ ಕೂಡ ಆಗತ್ತಾ? ಈ ಬಗ್ಗೆ ಸಮಿತಿ ರಚನೆಯಾಗಿ ಆ ಸಮಿತಿ ಪರಿಶೀಲನೆ ಮಾಡಬೇಕು. ಅಂದಾಗ ಮಾತ್ರ ನಿಜವಾಗ್ಲೂ ಪರಿಸರ ಉಳ್ಳಿಕ್ಕೆ ಸಾಧ್ಯ ಅನ್ನುವಂತ ಪರಿಸರವಾದಿಗಳ ಆಗ್ರಹ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಶರಣು ಹಂಪಿ, ನ್ಯೂಸ್ 18. ನಟ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ನಟ ರಕ್ಷಕ್ ಬುಲೆಟ್ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೆದಿದೆ. ನಂದೇನ್ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಇಲ್ಲಿ ನನ್ನ ವಿಚಾರ ಏನಿದೆ, ನಾನ್ ಮಾಡ್ಸಿದೀನಿ, ನಾನ್ ಕರೆಸಿದ ಜಾಗಕ್ಕೆ ನಾನೇ ಓಡಿಸಕ್ ಪ್ರಯತ್ನ ಆಗಿದ್ದು. ಮತ್ತೊಂದು ಇಲ್ಲ, ಆ ಜಾಗಕ್ಕೆ ಹೋದಾಗ ಇಬ್ಬರೇ ನಂಗೆ ಪರಿಚಯ ಇದ್ದಿದ್ದು. ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾನು ಸ್ಟೇಷನ್ ಬಂದಿದ್ದೀನಿ. ಅಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ರು, ಕರೆದ್ರು, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ಅದನ್ನ ಮಾತಾಡಿದ್ವಿ. ಪ್ರತಿ ವರ್ಷ ಇನ್ನೊಂದ್ ಕಡೆ ರಕ್ಷಕ್ ಬುಲೆಟ್ ಎಡವಟ್ಟಿನಿಂದ ಯುವಕನ ಕಾಲು ಮುರಿತಾಗಿರುವ ಘಟನೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ಶಿವಣ್ಣನ ಮನೆ ತಿರುವಿನಲ್ಲಿ ನಡೆದಿದೆ. ವೇಣುಗೋಪಾಲ್ ಮತ್ತು ಸ್ನೇಹಿತೆ ಬೈಕ್ನಲ್ಲಿ ಬರ್ತಿದ್ದಾಗ ರಕ್ಷಕ್ ಡಿಕ್ಕಿ ಹೊಡೆದಿದ್ದಾರೆ. ಹೆಣ್ಣೂರು ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.